ಬಳಸೋದ್ರಿಂದ ಭೂಮಿ ಒಳಗೆ ಎರೆಹುಳ ತಯಾರಾಗ್ತೈತಿ ಮತ್ತು ಭೂಮಿನ ಫಲವತ್ತತೆ ಆಗ್ತೈತಿ, ಬೆಳೆಗಳಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ತೈತಿ. ಈ ಗೊಬ್ಬರವನ್ನು ಕಂಟಿನ್ಯೂ ಹಾಕೋ ಅವಶ್ಯಕತೆ ಇಲ್ಲ, ಲೈಫ್ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ. ಕೇವಲ 7 ವರ್ಷ ಯೂಸ್ ಮಾಡೋದ್ರಿಂದ ಮುಂದೆ ಹಾಕೋದ ಬಿಟ್ಬಿಡ್ಬೋದು. 8ನೇ ವರ್ಷಕ್ಕೆ 3 ವರ್ಷಕ್ಕೆ ಅಷ್ಟೇ ರಾಸಾಯನಿಕ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿಕೊಡೋದು. ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜನವಾಡ ಗ್ರಾಮದಾಗದೀವಿ. ನಮ್ಮ ಕಾಕಾರಾದಂಥ ರಮೇಶ್ ಪರಪತಿ ಯರದಾಳ್ ಇವರ ಹೊಲದಾಗದೀವಿ. ಅವ್ರಿಗೆ ಮಲ್ಟಿಪ್ಲೇಯರ್ ಗೊಬ್ಬರವನ್ನು ಯೂಸ್ ಮಾಡಕ್ಕೆ ಕೊಟ್ಟಿದ್ದೀವಿ. ನಾವು ರಿಸಲ್ಟ್ ನೋಡಕ್ಕೆ ಬಂದ್ವಿ, ಯಾವ ರೀತಿ ಬಂದೈತಿ ನೋಡ್ರಿ, ಯಾವ ರೀತಿ ಐತಿ ನೋಡ್ರಿ, ಯಾವ ರೀತಿ ಐತಿ. ದಪ್ಪ ಸೈಜ ಗಣಿಕಿ ಯಾವ ರೀತಿ ಐತಿ, ಕಲರ್ ನೋಡ್ರಿ, ಯಾವುದು ರೋಗ ಇಲ್ಲ. ಈಗಿನ ಎಲ್ಲ ಕಬ್ಬಿಗೆ ಇಟ್ಟಂಗಿ ರೋಗ, ಬಿಳಿ ಉಣ್ಣಿ ರೋಗ, ಈ ರೀತಿ ರೋಗ ಬರ್ತಾವು. ಆದರೆ ಈ ಕಬ್ಬಿಗೆ ಯಾವುದೇ ರೀತಿಯಾಗಿ ರೋಗ ಬಿದ್ದಿಲ್ಲ. ನೋಡ್ರಿ, ಪ್ರತಿ ವರ್ಷ ಇಷ್ಟು ತಾಳಿಗೆ ಅವ್ರಿಗೆ ಒಂದು 60-70 ಸಾವಿರದ ಗೊಬ್ಬರ ಹೋಗಿತ್ತಿದ್ರು ಅವರು. ಆದ್ರೆ ಇದಿಲ್ರಿ, ಇದು ಚಲೋ ಐತಿ, ಮಾಡ್ರಿ ಅಂತ ಸಜೆಸ್ಟ್ ಮಾಡೋಣ. ಅವರು ಮಾಡ್ಯಾರು ನೋಡ್ರಿ, ಯಾವ ರೀತಿ ಬಂದೈತಿ. ಇದು ಈ ಸಲ ಖರ್ಚು ಕಡಿಮೆ ಆಗೈತಿ ಮತ್ತು ಇಳುವರಿ ಅದಕ್ಕೆ ವರ್ಷಕ್ಕೆ ಚಲೋ ಐತಿ ಅಂತ ಹೇಳ್ಯಾರ ಅವರು. ಇಲ್ಲಿ ಮಗ್ಗಲು ಅದಾವು, ಎಲ್ಲ ಮಲ್ಟಿಪ್ಲೇಯರ್ ಮಾಡ್ಲಾರ್ದು ಈ ರೀತಿಯ ಕಬ್ಬಿಲ್ಲ. ಇದು ಎಲ್ಲಾ ರೀತಿ ಬೆಳೆಗಳಿಗೆ ನಡೀತೈತಿ. ಪ್ಯೂರ್ ಸಾವಯವ ಆಗಿರ್ತೈತಿ ಮತ್ತು ಗೌರ್ಮೆಂಟ್ ಸರ್ಟಿಫೈಡ್ ಅದೈತಿ. ಇದು ಬಳಸೋದ್ರಿಂದ ಭೂಮಿ ಒಳಗೆ ಎರೆಹುಳ ತಯಾರಾಗ್ತೈತಿ ಮತ್ತು ಭೂಮಿನ ಫಲವತ್ತತೆ ಆಗ್ತೈತಿ, ಬೆಳೆಗಳಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ತೈತಿ. ಅದಕ್ಕಾಗಿ ಎಲ್ಲರೂ ಯೂಸ್ ಮಾಡ್ರಿ. ನಿಮ್ಮ ಬೆಳೆಗಳಿಗೆ ಕಡಿಮೆ ಖರ್ಚೊಳಗೆ ಹೆಚ್ಚಿನ ಉತ್ಪನ್ನ ತಗೊಳ್ಳೋದಲ್ಲ, ನಮ್ಮ ಭೂಮಿಯನ್ನು ಸಾವಯವವಾಗಿ ಪರಿವರ್ತನೆ ಮಾಡ್ಬೋದು. ಈ ಗೊಬ್ಬರವನ್ನು ಕಂಟಿನ್ಯೂ ಹಾಕೋ ಅವಶ್ಯಕತೆ, ಲೈಫ್ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ. ಕೇವಲ 7 ವರ್ಷ ಯೂಸ್ ಮಾಡೋದ್ರಿಂದ ಮುಂದೆ ಹಾಕೋದ ಬಿಟ್ಬಿಡ್ಬೋದು. 8ನೇ ವರ್ಷಕ್ಕೆ 3 ವರ್ಷಕ್ಕೆ ಅಷ್ಟೇ ರಾಸಾಯನಿಕ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿಕೊಡೋದು. ನೋಡ್ರಿ, ಸೈಜ್ ಯಾವ ರೀತಿ ಬಂದೈತಿ, ದಪ್ಪ ಮರಿ ಸಂಖ್ಯೆ ಮಾಡ್ಲಾರ್ದ ಯಾವ ರೀತಿ ಐತಿ ಮಗ್ಲ. ಈ ಮಲ್ಟಿಪ್ಲೇಯರ್ ಮಾಡಿದ್ದು ಈಚೆ ಕಡೆದು, ಮಲ್ಟಿಪ್ಲೇಯರ್ ಮಾಡ್ಲಾರ್ದು. ಈ ಗೊಬ್ಬರ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ನನಗೆ ನಂಬರ್ ಕಾಲ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.